ಮಂಗಳೂರಿನ ದೇರಳಕಟ್ಟೆಯಲ್ಲಿ ಮತ್ತೊಂದು ದರೋಡೆ ಯತ್ನ ನಡೆದಿದೆ. ದೇರಳಕಟ್ಟೆ ಮುತ್ತೂಟ್ ಫೈನಾನ್ಸ್ ಸಂಸ್ಥೆ ಕಚೇರಿಗೆ ದರೋಡೆ ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ನಡುರಾತ್ರಿ ಬೀಗ ಮುರಿಯುತ್ತಿದ್ದಾಗಲೇ ಅಲ್ಲಿ ಸೈರನ್ ಮೊಳಗಿದೆ. ಕೇರಳ ಮೂಲದ ಇಬ್ಬರು ಕದೀಮರು ಕಚೇರಿಯಲ್ಲೇ ಲಾಕ್ ಆಗಿದ್ದಾರೆ. ಇಬ್ಬರು ಲಾಕ್, ಮತ್ತೊಬ್ಬ ಆರೋಪಿ ಕಚೇರಿಯಿಂದ ಪರಾರಿ. ತಡರಾತ್ರಿ 1:30 ವೇಳೆಗೆ ದರೋಡೆಗೆ ಅಂತ ಈ ಕದೀಮರು ಬಂದಿದ್ರು. ಆ ಸಂದರ್ಭದಲ್ಲಿ ಬೀಗ ಮುರಿಯೋದಕ್ಕೆ ಮುಂದಾಗ್ತಾರೆ. ಸೈರನ್ ಮೊಳಗಿದೆ. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ಹೋಗಿದೆ. ಸೈರನ್ ಮೊಳಗುತ್ತಿದ್ದಾಗ ಅಲ್ಲಿ ಸ್ಥಳೀಯರು ಜಮಾಯಿಸಿದ್ದಾರೆ. ಕೇರಳ ಕಾಯಿಂಗಾಡ್ ಮೂಲದ ಮುರಳಿ ಲಾಕ್ ಆಗಿದ್ದಾನೆ. ಕಾಸರಗೋಡು ನಿವಾಸಿ ಹರ್ಷದ್ ಕಟ್ಟಡದಲ್ಲೇ ಲಾಕ್ ಆಗಿದ್ದಾನೆ. ಕೊಣಾಜೆ ಪೊಲೀಸರಿಂದ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಈಗ ಪಡೆಯಲಾಗಿದೆ. ಕಾಸರಗೋಡು ಮೂಲದ ಆರೋಪಿ ಅಬ್ದುಲ್ ಲತೀಫ್ ಈಗ ಪರಾರಿಯಾಗಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಿರಿಧರ್, ಮತ್ತೆ ಇಂಥ ಪ್ರಕರಣಗಳು ನಡೀತಾ ಇದೆ. ಈಗ ದೇರಳಕಟ್ಟೆಯಲ್ಲಿ ಇಂಥದ್ದೊಂದು ದರೋಡೆ ಯತ್ನ ನಡೆದಿರುವುದು. ಎಲ್ಲಿಯವರು, ಎಲ್ಲಿನ ಮೂಲದವರು, ಈಗ ಏನು ಲಾಕ್ ಆಗಿದ್ದಾರೆ, ಅವರು ಏನು ಮಾಹಿತಿಯನ್ನ ನೀಡಿದ್ದಾರೆ? ಅಶ್ವಿನಿ, 2 ತಿಂಗಳ ಹಿಂದಷ್ಟೇ ಅಂದ್ರೆ ಜನವರಿ ಆರಂಭದಲ್ಲಿ ಮಂಗಳೂರಿನ ಹೊರವಲಯದ ಕೋಟೆಕಾರ್ನಲ್ಲಿ ಒಂದು ಸಹಕಾರಿ ಬ್ಯಾಂಕ್ ಅನ್ನು ದರೋಡೆ ಮಾಡಲಾಗಿತ್ತು. ಹಾಡಹಗಲೇ ಬ್ಯಾಂಕಿಗೆ ನುಗ್ಗಿದವರು 18 ಕೆಜಿಗೂ ಹೆಚ್ಚು ಮೌಲ್ಯದ ಚಿನ್ನವನ್ನು ಹೊತ್ತೊಯ್ದಿದ್ರು. ಅನಂತರ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಮಂಗಳೂರು ಪೊಲೀಸರು ತಮಿಳುನಾಡು ಮೂಲಕ 6 ಮಂದಿಯನ್ನು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರು. ಅದು ಇಡೀ ರಾಜ್ಯದಲ್ಲೇ ಭಾರಿ ದೊಡ್ಡ ದರೋಡೆ ಆಗಿತ್ತು. ಅಂದ್ರೆ ಹಾಡಹಗಲೇ ಗನ್ ತೋರಿಸಿ ಈ ಒಂದು ದರೋಡೆ ಮಾಡಲಾಗಿತ್ತು. ಇದೀಗ 2-3 ತಿಂಗಳ ಆಗಿದೆ ಅಷ್ಟೇ. ಆ ಸಂದರ್ಭದಲ್ಲಿ ಮತ್ತೊಂದು ಅಲ್ಲಿ ಅದೇ ಕೇಸ್ ರೋಡ್ ಬಳಿ ಇರುವಂತಹ ದೇರಳಕಟ್ಟೆಯಲ್ಲಿ ಮುತ್ತೂಟ್ ಫೈನಾನ್ಸ್ ಸಂಸ್ಥೆಗೆ ನುಗ್ಗಿ ದರೋಡೆಗೆ ಯತ್ನ ಮಾಡಿದ್ದಾರೆ ಕೇರಳ ಮೂಲದ ಆರೋಪಿಗಳು. ನಿನ್ನೆ ರಾತ್ರಿ ಬಂದ ಅವರು ಆ ಕಚೇರಿಗೆ ನುಗ್ಗಿದ ಕೂಡಲೇ ಸೈರನ್ ಆಗಿದೆ. ಸೈರನ್ ಆದ ಬೆನ್ನಲ್ಲೇ ಅವರ ಸಂಸ್ಥೆಯ ಕಂಟ್ರೋಲ್ ರೂಮ್ ಕಚೇರಿಗೆ ಮಾಹಿತಿ ಹೋಗಿದೆ. ಅವರು ಕೂಡಲೇ ಸ್ಥಳೀಯ ಕೊಣಾಜೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಹೋಗಿ ಆ ಇಬ್ಬರು ಆರೋಪಿಗಳು ಕಚೇರಿ ಒಳಗಿದ್ದಾಗಲೇ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ಬ ಆರೋಪಿ ರಾತ್ರಿ ವೇಳೆ ಪರಾರಿಯಾಗಿದ್ದಾನೆ ಅನ್ನೋದು ಈಗ ಗೊತ್ತಾಗಿರುವಂತದ್ದು. ಪೊಲೀಸರು ಹೆಚ್ಚು ಓಕೆ, ಥ್ಯಾಂಕ್ ಯು ಗಿರಿಧರ್ ಡೀಟೇಲ್ಸ್ಗೆ.